ಇವತ್ತೊಂದು ಮಾತ್ರೆ ತಯಾರು ಮಾಡಿಬಿಟ್ಟು, ಜ್ವರ ಹೋಗುವಂಥ ಒಂದು ಮಾತ್ರೆ ತಯಾರು ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡೋಣ, ಡೀಪ್ ಫ್ರಿಜ್ಜಲ್ಲಿ ಇಟ್ಬಿಡೋಣ. ಅದು 1 ವರ್ಷಕ್ಕೆ ಎಕ್ಸ್ಪೈರಿ ಆಗುತ್ತೆ ಅಂತ ಅನ್ಕೊಳ್ಳೋಣ. ಈ 1 ವರ್ಷ ಎಕ್ಸ್ಪೈರಿ ಡೇಟ್ ಇವತ್ತು ಮುಗೀತು, ನಾಳೆ ತಗೋತೀವ ಆ ಮಾತ್ರೆನ? ತೊಗೋಬೋದಲ್ಲ? ಡೀಪ್ ಫ್ರಿಜ್ಜಲ್ಲಿ ಇಟ್ಟಿದ್ವಿ ನಾವು, ಕೆಟ್ಟಿಲ್ಲ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೀವಿ, ಕೆಟ್ಟಿಲ್ಲ ಅಲ್ವಾ, ತೊಗೋಬೋದಲ್ವಾ? ಮಾತ್ರೆ ಎಕ್ಸ್ಪೈರಿ ಆಗಿದೆ ಅಂದರೆ ಅದಕ್ಕೆ ಹುಳ ಬಂದಿದೆ ಅಂತ ಅರ್ಥ ಅಲ್ಲ. ಅದು ಜ್ವರ ಹೋಗಿಸೋದಕ್ಕೆ ಅಂತ ತಯಾರು ಮಾಡಿರೋ ಮಾತ್ರೆ ಪೊಟೆನ್ಸಿಯನ್ನು ಕಳ್ಕೊಂಡಿದೆ, ಇನ್ನು ಮುಂದೆ ಜ್ವರ ಹೋಗಿಸೋ ಕೆಲಸ ಅದು ಮಾಡೋಕ್ಕಾಗಲ್ಲ ಅಂತ ಅರ್ಥ. ನಮ್ಮ ಆಹಾರ ಕೂಡ, ಫ್ರಿಜ್ಜಲ್ಲಿ ಇಟ್ಟಿರುವಂಥ ಯಾವುದೇ ಆಹಾರ ಕೂಡ ಅದು ಏನದು ಹುಳ ಬಂದಿದೆ, ಕೆಟ್ಟೋಗಿದೆ ಅಂತ ಅರ್ಥ ಅಲ್ಲ, ಅದರ ಪೊಟೆನ್ಸಿಯನ್ನು ಕಳ್ಕೊಂಡಿದೆ ಅಂತ. ಪೊಟೆನ್ಸಿ ಅಂದರೆ ಅದರ ಶಕ್ತಿ ಕಳ್ಕೊಂಡಿದೆ ಅಂತ. ಶಕ್ತಿ ಕಳ್ಕೊಂಡಿರ್ತಕ್ಕಂಥ ಆಹಾರ ಏನು ಮಾಡಲ್ಲ? ಯಾವ ಉದ್ದೇಶಕ್ಕೆ ತಯಾರು ಮಾಡಿದ್ದೀವಿ ಆಹಾರವನ್ನು? ಶರೀರ ಮತ್ತು ಮನಸ್ಸನ್ನು ಪೋಷಣೆ ಮಾಡಲಿಕ್ಕೆ. ಅದನ್ನು ಮಾಡಲ್ಲ ಅಂತ, ಅದು ಆ ಕೆಲಸವನ್ನು ಮಾಡಲ್ಲ ಅಂತ. ಹಾಗಾಗಿ ಆಯುರ್ವೇದ ಅಥವಾ ಏನು ಒರಿಜಿನಲಿ ಇರೋವಂಥ ಸತ್ಯ ಹೇಳ್ತೀನಿ, ಆಯುರ್ವೇದದಲ್ಲಿ ಹಿಂಗೆ ಹೇಳಿದ್ದಾರೆ ಅಂತ ಅಲ್ಲ, ಅದು ಇರೋದೇ ಹಾಗೆ. ಆಯುರ್ವೇದದಲ್ಲಿ ಹಿಂಗೆ ಹೇಳಿದರೆ, ಅಲೋಪತಿಯಲ್ಲಿ ಹಂಗೆ ಹೇಳಿದರೆ ಅವ್ರವ್ರ ವ್ಯೂ ಅಲ್ಲ, ಇರೋದೇ ಹೀಗೆ. ಸತ್ವ, ರಜಸ್ಸು, ತಮಸ್ಸು ಅಂತ 3 ಗುಣಗಳಿದ್ದಾವೆ. ಸತ್ವ ಅನ್ನುವಂಥದ್ದು ಕೆಳ ಹೋಗ್ತದೆ, ರಜಸ್ಸು ಮತ್ತು ತಮಸ್ಸು ಅನ್ನುವಂಥದ್ದು ಹೆಚ್ಚಾಗ್ತದೆ. ಅದರಲ್ಲಿ ಯಾವುದು ಹಿಂದಿನ ದಿನದ ಆಹಾರದಲ್ಲಿ ಸತ್ವ ಇಲ್ಲ, ಸತ್ವ ಕಳೆದೋಯ್ತು, ಸತ್ವಹೀನ ಇಲ್ಲ, ಸತ್ವಹೀನ ಆಗಿದೆ ಅಂತ. ಸೊ ಸತ್ವಹೀನ ಪುರುಷ, ಸತ್ವಹೀನ ಆಹಾರ, ಸತ್ವಹೀನ ಗಿಡ ಬದುಕುತ್ತಾ, ಬೆಳೆಯುತ್ತಾ? ಇಂತಹ ಆಹಾರವನ್ನು ತಿಂದು ಅಂತಹ ಸೀಡ್ ಬರ್ತಾ ಇದೆ, ಬೀಜ. ಎಷ್ಟು ಕಷ್ಟ ರೀ! ಈ ಬೀಜವನ್ನು ರಿಪೇರಿ ಮಾಡೋಕ್ಕೆ ಎಷ್ಟು ಕಷ್ಟ. ಏನಾದ್ರು ಮಾಡಿ ಯಾವುದಾದ್ರು ಪೋಷಕಾಂಶಗಳನ್ನು ಕೊಟ್ಬಿಟ್ಟು ಒಂದು ಇಷ್ಟೇ ಬೆಳೆಯುವಂತಹ ಜೋಳದ ಗಿಡವನ್ನು ಜೋರು ಬೆಳೆಸೋಕ್ಕಾಗುತ್ತಾ? ಎಷ್ಟೇ ಪೋಷಕಾಂಶ ಕೊಟ್ಟರು ಕೂಡ ಕಳಪೆ ಬೀಜದಿಂದ? ಹಾಗಾದ್ರೆ ಈಗೇನಪ್ಪ, ಜೀವನನೇ ಇಲ್ವಾ? ಮನುಷ್ಯನಿಗೆ ಆ ಸಾಧ್ಯತೆ ಇದೆ. ಯಾಕಂದರೆ ಮನುಷ್ಯ ಜೀವಿ ಸೃಷ್ಟಿಯಲ್ಲಿ ಎಲ್ಲ ಜೀವಗಳನ್ನು ದಾಟಿ ಬಂದಿರೋದ್ರಿಂದ ಇದು ಸಾಧ್ಯತೆ ಇದೆ. ನಾವಿಲ್ಲಿ ಹಲವಾರು ಸ್ವರ್ಣ ಯೋಗಗಳನ್ನು ಕೊಡ್ತಾ ಹೋಗ್ತೀವಿ. ಅಲ್ಲಿ ಮಾತ್ರ ನೋಡಿ, ಆಟಿಸಮ್ ಇರುವಂಥದ್ದು ಬಂದುಬಿಟ್ಟಿದೆ ಮಗುವಿಗೆ. ನನಗೆ ಜಾಬ್ ಬೇಡ ಅಂದರೆ ಬಿಟ್ಟು ಹಾಕ್ಬೋದು, ಗಂಡ ಬೇಡ ಅಂದರೆ ಡೈವರ್ಸ್ ಕೊಡ್ಬೋದು, ಹೆಂಡತಿ ಬೇಡ ಅಂದರೆ ಕೊಡ್ಬೋದು, ಅಪ್ಪ ಅಮ್ಮ ಬೇಡ ಅಂದರೆ ಬಿಟ್ಟೆಲ್ಲೋ ಇರ್ಬೋದು. ಇದಕ್ಕೆ ಎಷ್ಟು ಬಂದಿದ್ದೀವಿ, ಬೇಡ ಅಂತ ಅನಿಸಿರು ಇರಬಹುದು, ಇದು ಸಾಧ್ಯತೆ ಇದೆ ಅಂತ. ಜಾಬ್ ಬೇಡ ಅಂದರೆ ಬಿಟ್ಟು ಹಾಕ್ಬೋದು, ಇಷ್ಟೆಲ್ಲ ಮಾಡ್ಬೋದು. ಆದರೆ ಹುಟ್ಟಿದ ಮಗುನ ಬಿಟ್ಟು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮನೆ ಬಂತು ಅಂದರೆ ನಾವು ಅದನ್ನು ಶತಾಯಗತಾಯ, ಅದು ಹೆಂಗಿದ್ರೂ ಅದನ್ನು ಒಪ್ಕೋಬೇಕು, ಇಟ್ಕೋಬೇಕು, ಬೆಳೆಸಬೇಕು, ಬೇರೆ ದಾರಿನೇ ಇಲ್ಲ. ಸೊ ಇನ್ವೆಸ್ಟ್ಮೆಂಟ್ ತುಂಬ ಇರ್ತದೆ, ಹಣ ಅಲ್ಲ. ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ಇವತ್ತಿನ ಲೆಕ್ಕದಲ್ಲಿ ಬರೀ ಹಣ ಅದಲ್ಲ, ಹಣದಿಂದನೇ ಸಿಗೋದಾಗಿದ್ರೆ ಎಲ್ಲ ಸಿಗಬೇಕಿತ್ತು. ನಿಮ್ಮ ಸಮಯದ ಇನ್ವೆಸ್ಟ್ಮೆಂಟ್ ತುಂಬ ಬೇಕು. ಹಾಗಾಗಿನೇ ಆಟಿಸಮ್ ಮಕ್ಕಳು ಎಷ್ಟೋ ಜನ ತಂದೆ ತಾಯಿ ಇಬ್ಬರು ಜಾಬ್ ಮಾಡೋರು, ಒಬ್ಬರು ಜಾಬ್ ಬಿಟ್ಟು ಇನ್ನೊಬ್ಬರು ಮಗು ನೋಡ್ಕೊಳ್ಳೋಂಥದ್ದು ಮಾಡ್ತಾ ಇದ್ದಾರೆ, ಸಾಕಷ್ಟು ಜನ. ನಿಮ್ಮ ಇನ್ವೆಸ್ಟ್ಮೆಂಟ್ ಆ ಮಗು ಮಲಗೋವರೆಗೂ ಕೈ ಹಿಡ್ಕೊಂಡೇ ಇರಬೇಕಲ್ಲ, ಇಂಥದ್ದಿದೆ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಇನ್ ದ ಫಾರ್ಮ್ ಆಫ್ ತಾಜಾ ಆಹಾರ, 3 ಹೊತ್ತು ಫ್ರೆಶ್ ಆಹಾರ ತಯಾರು ಮಾಡಿಕೊಡುವಂತಹ ವ್ಯವಸ್ಥೆ ತಂದೆ ತಾಯಿಗಳಿಗೆ ಬೇಕು. ಔಷಧಿ ಖಂಡಿತ ಖರ್ಚಾಗುತ್ತೆ, ಯಾಕಂದರೆ ಸ್ವರ್ಣ ಯೋಗ ಇರ್ತದೆ ಇಲ್ಲಿ, ಅದಕ್ಕೂ ಕೂಡ ಖರ್ಚಿರ್ತದೆ. ಆ ಖರ್ಚನ್ನು ನಿಭಾಯಿಸ್ಕೋಬೇಕು. ಮತ್ತು ಒಂದಷ್ಟು ಕಾಲ, ಒಬ್ಬರು 45 ದಿನಕ್ಕೆ ರಿಪೇರಿ ಆಗಿದೆ ನೋಡಿದಾಗೆ ಒಬ್ಬರು 1 ವರ್ಷ ಸಮಯ ತಗೊಳ್ಬೋದು. ನಿಮ್ಮ ಇನ್ವೆಸ್ಟ್ಮೆಂಟ್, ನಿಮ್ಮ ಇನ್ವಾಲ್ವ್ಮೆಂಟ್, ಮಗುನ ತೊಡಗಿಸ್ಕೊಳ್ಳೋ ರೀತಿ, ನಿಮಗೆ ತಾಳ್ಮೆ ಇಲ್ಲ ಅಂದರೆ ಮಗು ಬರಲ್ಲ. ಇನ್ವಾಲ್ವ್ ಮಾಡ್ಕೊಳ್ಳೋಂಥ ರೀತಿ, ಇದು ಅದ್ಭುತವಾಗಿ ತಂದೆ ತಾಯಿಗಳಲ್ಲಿ ಇರಬೇಕು. ಇಷ್ಟಾದರೆ ಮಗುವನ್ನು ಸೂಪರ್ ನಾರ್ಮಲ್ ಮಾಡ್ಬೋದು. ನಾರ್ಮಲ್ ಅಲ್ಲ, ಸೂಪರ್ ನಾರ್ಮಲ್ ಮಾಡ್ಬೋದು. ಸಮಯ ತಗೋತದೆ. ಒಂದು ಮಗು 45 ದಿನ, ಒಂದು ಮಗು 1 ವರ್ಷ 2 ವರ್ಷ ಸಮಯ ತಗೊಳ್ತದೆ. ಯಾಕಂದರೆ ಡಿಪೆಂಡಿಂಗ್ ಅಪ್ ಅಂದ ಚಿತ್ತವೃತ್ತಿಗಳನ್ನು ಹೋಲ್ಡ್ ಮಾಡುವಂಥ ಮನಸ್ಸು, ಆ ಮನಸ್ಸು ವಿಶಾಲ ಆಗದೆ ಹೊರತು ಸಾಧ್ಯನೇ ಇಲ್ಲದ ಮಾತು. ನೀವೇನು ಟ್ರೈನಿಂಗ್ ಕೊಟ್ಟರು ಮೆಕ್ಯಾನಿಕಲ್ ಟ್ರೈನಿಂಗ್ ಅಷ್ಟೇ. ಕ್ಲಚ್ ಹಾಕಕ್ಕೆ ಬರುತ್ತೆ, ಬ್ರೇಕ್ ಹಾಕಿ ಬರುತ್ತೆ, ಮನಸ್ಸನ್ನು ವಿಚಾರಣೆ ಮಾಡಿದ್ರು ಬೇಕಾದ್ರೆ ಕ್ಲಚ್ ಬ್ರೇಕ್ ಹಾಕ್ಕೊಂಡು ಓಡಿಸ್ಬೋದು, ಸಮಸ್ಯೆ ಇಲ್ಲ. ಹಂಗೆ ರಿಪೇರಿ ಆದ ರಿಪೇರಿ ಅನ್ನೋದಿಲ್ಲ. ಅದಕ್ಕೆ ಏನೋ ಮೆಕ್ಯಾನಿಕಲಿ ಒಂದು ಕೋರ್ಸ್ ನಡೀತದೆ, ಒಂದು ಹೆಂಗೆ ಹೇಳ್ಕೊಟ್ಟಿರ್ತೀವಿ ಹಂಗೆ ನಡೀತಾ ಇರ್ತದೆ. ಏನಾದ್ರು ಒಂದು ಡೈವರ್ಷನ್ ಬಂದರೆ ಏನು ಮಾಡೋಕ್ಕೆ ಬರಲ್ಲ. ಇಂಥ ಒಂದು ವ್ಯವಸ್ಥೆ ಆಗಬಾರ್ದು, ಅದು ಚಿಕಿತ್ಸೆ ಅಂತ ಅಂದ್ಕೊಳ್ಳೋದಿಲ್ಲ. ಸೊ ಆಯುರ್ವೇದದಲ್ಲಿ ಈ ರೀತಿಯ ಚಿಕಿತ್ಸೆ, ಸ್ವರ್ಣ ಯೋಗ ಇದ್ದರೆ ಮಾತ್ರ ಆಗುತ್ತೆ. ಸ್ವರ್ಣ ಭಸ್ಮವನ್ನು ಮುಂದೆ ಮಾಡಿಟ್ಕೊಂಡು ಅಲ್ಲಿ ಸತ್ವ ಹೆಚ್ಚಾಗಿದೆಯೋ, ರಜಸ್ ಹೆಚ್ಚಾಗಿದೆಯೋ, ತಮಸ್ ಹೆಚ್ಚಾಗಿದೆಯೋ, ನ್ಯೂರೋಲಾಜಿಕಲಿ ಯಾವುದು ಹೆಚ್ಚಾಗಿದೆಯೋ ಅದನ್ನು ಇಟ್ಕೊಂಡು ನಾವು ಚಿಕಿತ್ಸೆ ಮಾಡ್ಕೊಳ್ತಾ ಬಂದರೆ ಮಗುವಿನಲ್ಲಿ ಗಮನೀಯವಾದ ಬದಲಾವಣೆ ಬರ್ತದೆ. ಕಮಿಟ್ ಆಗಬೇಕು. ಫ್ರೆಶ್ ಫುಡ್ ಕೊಡ್ತೀನಿ, ತಾಳ್ಮೆಯಿಂದ ಮಗುನ ಮಾಡ್ಕೊತ. ನಮ್ಮಲ್ಲೊಬ್ಬ ಆ ತಂದೆ ತಾಯಿ ಇನ್ನೊಬ್ರು ಒಪಿನಿಯನ್ ಕೊಟ್ಟಿಲ್ಲ, ಅದಿಲ್ಲ ನನ್ನ ಹತ್ರ. ಅವ್ರು ಮಗುನ ಎಷ್ಟು ಇನ್ವಾಲ್ವ್ ಮಾಡ್ಕೊಂಡಿದ್ರು, ತಮ್ಮ ಕೆಲಸದ ಜೊತೆಗೆ ಇನ್ವಾಲ್ವ್ ಮಾಡ್ಕೊಳ್ಳೋದು, ಪ್ರತಿಯೊಂದು ಕೆಲಸದ ಜೊತೆಗೆ ಇನ್ವಾಲ್ವ್ ಮಾಡ್ಕೊಳ್ಳೋದು. ಸೈಂಟಿಸ್ಟ್ ಆಗ್ಬೋದು ಮಗು, ಆ ರೀತಿ ಆ ಲೆವೆಲ್ಲಿಗೆ ಆ ಮಗುನ ತಯಾರು ಮಾಡ್ತಾ ಇದ್ದಾರೆ ತಾಯಿ. ಅದ್ಭುತವಾಗಿ ಇನ್ವಾಲ್ವ್ ಮಾಡ್ಕೊಳ್ಬೇಕು. ಸಣ್ಣ ಸಣ್ಣ ವಿಷಯಕ್ಕೆ ಇನ್ವಾಲ್ವ್ ಮಾಡ್ಕೊಳ್ಳೋದು. ಏನು ನೋಡ್ಕೊಳ್ಳೋದು, ಮಲ್ಕೊಂಡ್ರಲ್ಲಿ ನಾನು ಅಡುಗೆ ಮಾಡ್ತೀನಿ, ಸೊ ನಿನಗೇನು ಗೊತ್ತಾಗುತ್ತೆ, ಸುಮ್ಮನಿರು, ಇವೆಲ್ಲ ಇಲ್ಲ. ಹಾಗಾಗಿ ಇದು ಹೆಚ್ಚಿನ ಒಂದು ರಿಸಲ್ಟನ್ನು ಕೊಡ್ತದೆ. ಸೂಪರ್ ನಾರ್ಮಲ್ ಮಾಡೋದಕ್ಕೆ ಬೇಕಾಗುವಂಥ ವ್ಯವಸ್ಥೆ ಆಯುರ್ವೇದ ಚಿಕಿತ್ಸೆಯಲ್ಲಿದೆ.
ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಕಡೆನೂ ಬೆಂಗಳೂರು ಮತ್ತು ದಾವಣಗೆರೆ, ಶಿವಮೊಗ್ಗ 3 ಕಡೆನೂ ಇದಕ್ಕೆ ತಯಾರಾದಂತಹ ಡಾಕ್ಟರ್ಸ್ ಇದನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಪೇಷಂಟ್ಸ್ ತುಂಬ ಹೆಚ್ಚು ಆಗ್ತಾ ಇದ್ದಾರೆ. ಇದು ಕರ್ಮ. ನಮ್ಮ ಸಿದ್ಧಾಂತ ಏನಿದೆ ಅಂದರೆ, ನಮ್ಮ ಆಸ್ಪತ್ರೆಯಲ್ಲಿ ಆಯುರ್ವೇದದಲ್ಲಿರುವಂಥದ್ದನ್ನು ನಾವು ಅಳವಡಿಸ್ಕೊಂಡಿರುವಂಥದ್ದು ಏನಂದರೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತ ಆಯುರ್ವೇದ ಹೇಳ್ತದೆ. ಅಂದರೆ ಆರೋಗ್ಯವಂತರ ಆರೋಗ್ಯವನ್ನು ಕಾಪಾಡಿ ಅಂತ. ಅದನ್ನೇ ನಾವು ಔಷಧಿ ರಹಿತವಾಗಿ, ಆಸ್ಪತ್ರೆ ರಹಿತವಾಗಿ ಆರೋಗ್ಯದಿಂದ ಇರಿ, ಆಸ್ಪತ್ರೆಯಲ್ಲಿ ಬಂದು ಆರಾಮಾಗಿರೋದು ಒಳ್ಳೆಯದೇನಲ್ಲ ಅಂತೇಳಿ ಆಸ್ಪತ್ರೆ ರಹಿತ ಜೀವನ ಅನ್ನೋದನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ. ಬಟ್ ಈಗ ಸಮಸ್ಯೆ ಇದೆ. ಸಮಸ್ಯೆನ ಕ್ಲಿಯರ್ ಮಾಡಿಕೊಂಡು ಆಸ್ಪತ್ರೆ ರಹಿತ ಜೀವನದಲ್ಲಿ ಬದುಕಬೇಕಾಗಿರುವಂಥದ್ದು. ನಾವು ಸರ್ವಿಸ್ ಸೆಂಟರ್ ನೋಡಿಕೊಂಡು ಬದುಕಬೇಕು ಹೊರತು ರಿಪೇರಿ ಸೆಂಟ್ರಿಗೆ ಹೋಗಬಾರ್ದು ಪದೇ ಪದೇ. ಹಾಗಾಗಿ ಆಯುರ್ವೇದ ನಮ್ಮ ಕೇಂದ್ರಗಳು ಸರ್ವಿಸ್ ಸೆಂಟರ್ಸ್. ಅವಶ್ಯಕತೆ ಇದೆ ಈಗ, ಇದನ್ನು ರಿಪೇರಿ ಮಾಡೋಣ. ರಿಪೇರಿ ಮಾಡಿದ ಮೇಲೆ ಸರ್ವಿಸ್ ಮಾಡ್ಕೊಳ್ಳೋದು. ಸರ್ವಿಸ್ ಹೇಗೆ ಗೈಡ್ ಮಾಡ್ತಾ ಹೋಗ್ತೀವಿ. ಒಂದು ವರ್ಷಕ್ಕೊಂದ್ಸರಿ ಬಂದರೆ ಸಾಕಂತ ಗೈಡ್ ಮಾಡ್ತಾ ಹೋಗ್ತೀವಿ. ಈ ರೀತಿ ಆಹಾರ ತಯಾರು ಮಾಡ್ಕೋಬೇಕು, ಹೇಗೆ ತಯಾರು ಮಾಡ್ಕೋಬೇಕು, ಹೇಗೆ ತಿನ್ನಬಾರ್ದು. ಸೊ ದೊಡ್ಡ ದೊಡ್ಡ ಕಾಯಿಲೆಗಳಿದು. ಇದು ಆಟಿಸಮ್ ಅನ್ನೋದು ನಿಜವಾಗ್ಲೂ ಎಲ್ಲರನ್ನೂ ಅಳಿಸುತ್ತೆ. ಇದಕ್ಕಿಂತಲೂ ಹೆಚ್ಚಿನ ಅಕ್ಯೂಟ್ ಕಾರ್ಡಿಯಾಕ್ ಇಶ್ಯೂಸು, ಬ್ರೈನ್ ಸೆರೆಬ್ರಲ್ ಇಶ್ಯೂಸ್ ಇವೆಲ್ಲವನ್ನೂ ಟ್ರೀಟ್ ಮಾಡ್ತಾ ಇದ್ದೀವಿ ಆಯುರ್ವೇದದಲ್ಲಿ. ಮತ್ತು ತುಂಬ ಫಾಸ್ಟಾಗಿ. ಅಲೋಪತಿನೂ ಆ ರಿಸಲ್ಟ್ ಕೊಡೋಕ್ಕೆ ಆಗಲ್ಲ ಅವ್ರಿಗೆ, ಅದು ಬೇರೆ ವಿಷಯ. ಅಷ್ಟು ಫಾಸ್ಟಾಗಿ ಮಾಡ್ತಾ ಇದ್ದೀವಿ. ಸೊ ಇದು ಆಯುರ್ವೇದದ ಒಂದು ದೊಡ್ಡ ಮಹತ್ವ. ಸೊ ತಮ್ಮದು ಏನಾದರೂ ಪ್ರಶ್ನೆಗಳು ಇದ್ವು ಅಂದರೆ, ಚಾಟ್ ಬಾಕ್ಸಲ್ಲಿ ಇತ್ತು ಅಂದರೆ ಪ್ರಶ್ನೆಗಳನ್ನ ಡಾಕ್ಟರ್ ಶಿವಿಲ ಓದ್ರಿ. ಯಾವ್ದಾದ್ರು ಪ್ರಶ್ನೆಗಳಿದ್ದರೆ ಕೇಳೋರಿಗೆ ಸಮಯ ಇದ್ದರೆ. ರಿಮೈನಿಂಗ್ 10 minutes ಇದೆ ಸರ್, ನೋ ಇಶ್ಯೂಸ್. ಪ್ರಶ್ನೋತ್ತರಗಳನ್ನು ತಗೊಳ್ಬಹುದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವೆರಿ ನಾಲೆಡ್ಜ್ಫುಲ್ ಸೆಷನ್ಸ್. ಅಂಡ್ ಆ ಮಗುದು ಎಲ್ಲ ಫೀಡ್ಬ್ಯಾಕ್ ಗಳನ್ನ ನೋಡ್ತಾ ಇದ್ರೆ ನಮ್ಗೆ ಖುಷಿ ಆಗ್ತಾ ಇರುತ್ತೆ, ನಮ್ಮನೆ ಮಗುನೇ ಯಾವ್ದೋ ಹಾಗೆ ಮಾತಾಡ್ತಾ ಇದೆ ಅಂತ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಅಂಡ್ ಡಾಕ್ಟರ್ ವಿನಯ್ ಕುಮಾರ್, ಡಾಕ್ಟರ್ ಆಶಾ ಅವರು ಥ್ಯಾಂಕ್ ಯು ಹೇಳಿದ್ದಾರೆ. ಅಂಡ್ ಡಾಕ್ಟರ್ ವಿನಯ್ ಕುಮಾರ್ ಅವ್ರದ್ದೊಂದು ಪ್ರಶ್ನೆ ಇದೆ. ಆಟಿಸಮ್ ಅಲ್ಲಿ ಬ್ಲಾಕ್ ರೈಸ್ ಮತ್ತೆ ರೆಡ್ ರೈಸ್ ವೆರೈಟೀಸ್ ಬಗ್ಗೆ ಹೇಳಿ, ಅದ್ರದ್ದು ಇಂಪಾರ್ಟೆನ್ಸಸ್. ಅಂಡ್ A2 ಘೀದು ಹೇಗೆ ರೋಲ್ ಪ್ಲೇ ಆಗುತ್ತೆ, ಬೆನಿಫಿಟ್ಸ್ ಹೇಗೆಲ್ಲ ಆಗುತ್ತೆ ಆಟಿಸಮ್ ಮೇಲೆ ಅಂತ ಒಂದು ಪ್ರಶ್ನೆ ಇದೆ ಸರ್. ಘೀ ಇಟ್ ಸೆಲ್ಫ್ ಅದು ಕೆಲಸ ಆಗ್ತದೆ. ಬಟ್ ಇನಿಷಿಯಲ್ ಸ್ಟೆಪ್ಪಲ್ಲಿ ಆಟಿಸಮಲ್ಲಿ ಘೀ ಅಥವಾ ಕೌ ಮಿಲ್ಕು ಈ ಥರದ್ದೆಲ್ಲ ಕೊಟ್ಕೊಂಡು ನಾವು ರಿಸಲ್ಟನ್ನ ತಗೊಳಕ್ಕಾಗೋದಿಲ್ಲ. ಇನಿಷಿಯಲಿ ಮಾಡಬೇಕಾಗಿರೋದು ನೋಡಿ, ಕಳೆಯನ್ನು ತೆಗೆದಿಲ್ದೇ ಗೊಬ್ಬರ ಹಾಕಿದರೆ ಹೊಲಗೈಲಿ ಕಳೆಗಳು ಸಾಕಷ್ಟು ಬೆಳೆದ್ಬಿಟ್ಟಿದೆ, ಗಿಡನೂ ಬೆಳೆದಿದೆ. ಕಳೆ ಕೀಳೋದು ಬೇಡ, A2 ಮಿಲ್ಕ್ ಚೆನ್ನಾಗಿ ಕೆಲಸ ಮಾಡ್ತದೆ, ಘೀ ಚೆನ್ನಾಗಿ ಕೆಲಸ ಮಾಡ್ತದೆ ಇದು ಅಂತ ಹಾಕಿಬಿಟ್ರೆ ಏನಾಗುತ್ತೆ? ಯಾರಿಗೆ ಹೋಗ್ತದೆ ಗೊಬ್ಬರ ಎಲ್ಲ? ಕಳೆಗಳಿಗೆ ಅಲ್ವಾ, ಬೆಳೆಗಳಿಗೆ ಹೋಗುತ್ತಾ? ಹಾಗಾಗಿ ಫಸ್ಟು ಕಳೆ ಕೀಳುವಂಥ ಈಗಿರೋ ಕಂಡೀಷನನ್ನು ರಿಪೇರಿ ಮಾಡ್ಕೋಬೇಕು. ಫಸ್ಟ್ ಅದು ಸರಿ ಮಾಡ್ಕೋಬೇಕು. ಆಮೇಲೆ ನೀವು ಡೆಫಿನೆಟ್ಲಿ ಘೃತ ತುಂಬ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತದೆ. ಈ ಮಕ್ಕಳನ್ನ ಡಾಕ್ಟರ್ ವಿನಯ್ ಅವರು ಈ ಮಕ್ಕಳನ್ನ ಬುದ್ಧಿ ಕಡಿಮೆ ಇದೆ ಅಂತ ಅಂದ್ಕೊಂಡು ಚಿಕಿತ್ಸೆ ಮಾಡಕೂಡ್ದು. ಬುದ್ಧಿಮಾಂದ್ಯ ಮಕ್ಕಳಲ್ಲ ಇದು, ಹೈಪರ್ ಬುದ್ಧಿ ಇರೋವಂಥ ಮಕ್ಕಳು. ನೀವು ತುಪ್ಪ ತಿನ್ನಿಸಿದ್ರೆ ಬ್ರೈನ್ ಚೆನ್ನಾಗಾಗುತ್ತೆ. ಆಯುರ್ವೇದ ಹೇಳ್ತದಲ್ಲ, ಬುದ್ಧಿ ಮತ್ತು ಧೈರ್ಯ ಬೇಕು ಅಂದರೆ ತುಪ್ಪವನ್ನು ತಿನ್ನಿಸಿ ಅಂತ ಹೇಳ್ತದೆ. ಅದಲ್ಲ, ಇಲ್ಲಿ ಅದರ ಅವಶ್ಯಕತೆನೇ ಇಲ್ಲ. ಇದು ಬುದ್ಧಿಮಾಂದ್ಯ ಮಗು ಅಲ್ಲ, ಪ್ಯೂರ್ಲಿ ಆಟಿಸಮ್. ಫಸ್ಟು ಮನಸ್ಸಿಗೆ ಅಷ್ಟೇ ಗಮನ ಕೊಡಬೇಕಾಗಿರೋಂಥದ್ದು. ಮನಸ್ಸನ್ನು ವಿಶಾಲ ಮಾಡೋದಕ್ಕೆ ಏನು ಬೇಕೋ ಅದನ್ನು ಕೊಡುವಂಥದ್ದು. ಬುದ್ಧಿನ ಚುರುಕು ಮಾಡೋ ಅವಶ್ಯಕತೆನೇ ಇಲ್ಲ. ಚುರುಕು ಹೈಯೆಸ್ಟ್ ಆಗಿರೋದ್ರಿಂದ ಈ ಸಮಸ್ಯೆ ಬಂದಿರೋದು. ಹೀಗಾಗಿ ಫಸ್ಟು ಮನಸ್ಸನ್ನು ವಿಶಾಲ ಮಾಡೋದಕ್ಕೆ ಬೇಕಾದಂಥ ವಿಷಯ. ಮತ್ತು ಊಟ ತಯಾರಿಸಿದ ಮೇಲೆ ಎಷ್ಟು ಗಂಟೆ ಒಳಗೆ ಊಟ ಮಾಡೋದು? 45 ನಿಮಿಷ, ದ ಬೆಸ್ಟ್ ಮೋಸ್ಟ್ 45 ನಿಮಿಷ. ಅದರ ನಂತರ 1.5 hour ಇದು ಸರಿಯಾದ್ದು. ಇಲ್ಲಪ್ಪ ಆಗೋದೇ ಇಲ್ಲ ಅಂದರೆ 3 hours. 3 hours ಒಳಗೇನೆ. 3 hours ದಾಟಿ ಖಂಡಿತ ಮಾಡಬೇಡಿ. 3 hours ಆದಮೇಲೆ ನಮ್ಮ ಬಾಡಿಯಲ್ಲಿ ಕ್ರಿಮಿಗಳು ಅಟ್ಯಾಕ್ ಮಾಡ್ತದೆ. ಇದಕ್ಕೆ ಸತ್ಯ ಏನು ಉಳಿದಿರಲ್ಲ, ತಿನ್ನಾಕ ಸ್ಟಾರ್ಟ್ ಮಾಡುತ್ತೆ, ವಾಸನೆ ಬರುತ್ತೆ. ಬಿಟ್ಟರೆ 3 hours ಮೇಲೆ ಯಾವ ಆಹಾರನೂ ಬದುಕೋದಿಲ್ಲ. ಸೊ ಮ್ಯಾಕ್ಸಿಮಮ್ ಟೈಮ್ ಹೇಳ್ತೀನಿ ನಾನು, 3 hours. ಅದನ್ನೇ ರೂಢಿ ಮಾಡ್ಕೊಳ್ಳೋದು ಬೇಡ. ಬೆಸ್ಟ್ ಮೋಸ್ಟ್ ಇಸ್ 45 minutes. ಅಂಡ್ ಬ್ಲಾಕ್ ರೈಸ್ ಮತ್ತೆ ರೆಡ್ ರೈಸ್ ವೆರೈಟೀಸ್ ಅಂಡ್ ಅದರ ಬೆನಿಫಿಟ್ಸ್ ಬಗ್ಗೆ ಕೇಳಿ. ನಾನು ಅದನ್ನೇ ಹೇಳಿದೆ. ಈಗ ಈ ತುಪ್ಪ ಆಗಲಿ, ಹಾಲಾಗಲಿ, ಬ್ಲಾಕ್ ರೈಸು, ರೆಡ್ ರೈಸು, ವೆರೈಟಿ ಇವೇನಿದಾವಲ್ಲ, ಇವೆಲ್ಲವೂ ಕೂಡ ನಾವು ನರಿಶ್ಮೆಂಟ್ ಮಾಡೋದಕ್ಕೆ ನೋಡ್ತಾ ಇದ್ದೀವಿ. ನರಿಶ್ಮೆಂಟ್ ಮಾಡೋಕ್ಕೆ ನೋಡ್ಬೇಕಾಗಿರೋದು ಈಗಲ್ಲ, ಅದಕ್ಕೆ ಆಲ್ರೆಡಿ ಓವರ್ ನರಿಶ್ಡ್ ಅದು ಎಲ್ಲ ದೃಷ್ಟಿಯಿಂದ. ಈಗ ಒಂದು ವೇಳೆ ಹಾಗಾಗಿದ್ದರೆ ಮಗು ಮಸಲ್ಸ್ ಏನಾದರೂ ಕಮ್ಮಿ ಆಗಬೇಕಿತ್ತು, ನ್ಯೂರಲಾಜಿಕಲ್ ಡಿಫೆಕ್ಟ್ ಇರಬೇಕಾಗಿತ್ತು, ಅಥವಾ ಇನ್ನೊಂದೇನೋ ಮೆಮೊರಿಯಲ್ಲಿ ವ್ಯತ್ಯಾಸ ಆಗಿರ್ಬೇಕು. ಅವು ಯಾವುದೂ ಇಲ್ಲ ಮಗುಗೆ. ನೋಡಿ, ಆಟಿಸಮ್ ಮಗು ಮೆಮೊರಿ ಕಮ್ಮಿ ಇರ್ತದೆ. ನಮ್ಮ ಹಾಸ್ಪಿಟಲ್ ಬರ್ತಾರೆ, ಎಲ್ಲಿ ಯಾವ ಭಾಗದಲ್ಲಿ ಏನಿದೆ ಅಂತ ಎಲ್ಲ ಗೊತ್ತು. ಆ ಗಡಿಯಾರ ಮುಳ್ಳಿದೆ ಅಂತ ಗೊತ್ತು, ಅದನ್ನು ಕಿತ್ತಾಕೋದು ಗೊತ್ತು, ಅಲ್ಲಿ ಬಾತ್ರೂಮಲ್ಲಿದೆ, ಎಲ್ಲದೂ ಗೊತ್ತಾ ಮಗುಗೆ. ಒಂದು ಸರಿ ಬಂದರೆ 2 ಸರಿ ಎಲ್ಲ ಇಂಚು ಅಳ್ಳಾಡಿಸಿರ್ತದೆ. ಮೆಮೊರಿ ಕಮ್ಮಿ ಇರಲ್ಲ. ಇಲ್ಲಿ ಏನು ಪೋಷಣೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಕಳೆ ತೆಗೆದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡಬೇಕು ಫಸ್ಟ್. ಓಕೆ, ಥ್ಯಾಂಕ್ ಯು ಸರ್. ಅಂಡ್ ಒನ್ ಮೋರ್ ಕ್ವೆಶ್ಚನ್ ಡಾಕ್ಟರ್ ಆಶಾ ಅವ್ರದ್ದು. ಒಬ್ರು ಪೇಷಂಟ್ ಈವಂದು ಹಿಂದಿನ ದಿನದ ಆಹಾರ ತಗೊಂಡ್ರು ಕೂಡ ಅವ್ರದ್ದು ಮಗುಗೆ ಆಟಿಸಮ್ ಆಗಿಲ್ಲ. ಬಟ್ ಹಿಂದಿನ ದಿನದ ಆಹಾರ
ತಗೊಂಡಿಲ್ದೇ ಇರುವಂತಹ ಎಷ್ಟೊಂದ್ ಜನ ಪೇಷಂಟ್ಸ್ ಗಳಿಗೆ ಆಟಿಸಂ ಮಕ್ಕಳು ಆಗ್ತಾರಲ್ಲ, ವಾಟ್ಸ್ ದ ರೀಸನ್? ಖಂಡಿತ ಹೌದಲ್ಲಪ್ಪ. ನಾನು ಇದನ್ನೇ ಮೊದಲು ಹೇಳಿದ್ದು ನಾನು ಬರೀ ಹಿಂದಿನ ದಿನದ ಆಹಾರ ಹೇಳಿಲ್ಲ. ತಂದೆ ತಾಯಿಗಳಲ್ಲಿ ಸತ್ವಕ್ಷಯ ಆಗಿರುವಂಥದ್ದು. ಹಿಂಗೆ ಹೇಳಿಬಿಟ್ರೆ ನೋವು ಮಾಡ್ಕೋತಾರೆ ಅಂತ ನಾನು ಶಬ್ದ ಬಳಸ್ತಿಲ್ಲ. ತಂದೆ ತಾಯಿಗಳಲ್ಲಿ ವೈಶಾಲ್ಯತೆಯನ್ನು ಕಳ್ಕೊಂಡು ನಾವು ನಮ್ಮ ಏಕತಾನತೆಗೆ ಬದುಕನ್ನು ಮಾಡ್ಕೊಂಡಿದ್ದೀವಲ್ಲ, ನೋಡೋದಕ್ಕೆ ಅವರು ಕೂಡು ಕುಟುಂಬದಲ್ಲಿ ಇರ್ಬೋದು, ಒಳಗೆ ಹಿಂಸೆ ಅನುಭವಿಸ್ತಾ ಇದ್ರೆ, ನಾವು ಕೂಡು ಕುಟುಂಬನೇ ಡಾಕ್ಟ್ರೇ ನಮಗೆ ಭಾಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಒಳಗಿನಿಂದ ಮಾನಸಿಕವಾಗಿ ಹಿಂಸೆ ಮಾಡ್ಕೋತಾನೆ ಇದ್ರೆ, ಸೊ ನಾವು ಸಂತೆ ಗಲಾಟೆ ಸಮಸ್ಯೆನೇ ಇಲ್ಲ, ನಾವು ರಿಸೀವ್ ಎಷ್ಟು ಮಾಡ್ಕೊಂಡಿದ್ದೀವಿ ಅಂತ. ಸಪ್ರೇಟಾಗಿ ಇದ್ದವ್ರಿಗೆ ಬರ್ತದೆ, ಕೂಡು ಕುಟುಂಬದ ಇದ್ದವ್ರಿಗೆ ಬರಲ್ಲ ಅಂತಲ್ಲ. ಇದ್ದೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ದಿದ್ರೆ, ಅತ್ತೆ ಹಿಂಗಂದ್ರು, ಗೊಳಪ್ಪ ಹಿಂಗಂದ್ರು, ಮಾವ ಹಿಂಗಂತಾರೆ ಅಂತ ಗೊಳಾಡ್ಕೊತಾ ಇದ್ರೆ, ಅಂದರೆ ಬರೀ ನಾನು ಹೆಣ್ಮಕ್ಳಿಗೆ ಅಂತ ಹೇಳ್ತಿಲ್ಲ, ಎಲ್ಲ ಗಂಡ್ಮಕ್ಳು ಹೆಣ್ಮಕ್ಳು ಎರಡೂ ಇಬ್ಬರು ಕೂಡ, ಗಂಡ ಹೆಂಡತಿ ಇಬ್ಬರು ಕೂಡ ಈ ಕುಟುಂಬದ ವ್ಯವಸ್ಥೆಗೆ ಇನ್ನೊಬ್ಬರನ್ನ ಒಳಗೆ ಎಳ್ಕೊಳ್ಳೋ ವ್ಯವಸ್ಥೆಯಲ್ಲಿ ನಾವು ರಿಸೀವ್ ಆಗದೇ ಇದ್ರೆ, ಹಾಗಾಗಿ ಅದು ಎರಡನೇ ಭಾಗ, ಆಹಾರದ ಭಾಗ ಎರಡನೇದು. ಖಂಡಿತವಾಗ್ಲೂ ಅದರಿಂದ ಪೆಟ್ಟಾಗತ್ತೆ, ನೋ ಡೌಟ್, ಅದ್ರ ಏನು ಡೌಟೇ ಇಲ್ಲ. ಆಟಿಸಮ್ ಇರಲಿಕ್ಕಿಲ್ಲ ಆ ಮಗುಗೆ, ಆದರೆ ಇಂಟೆಲಿಜೆನ್ಸ್ ಅಂತೂ ಇರಲ್ಲ. ಎರಡನೇ ಮಗು ಏನೋ ನಾವು ಹಿಂದಿನ ದಿನದ ಆಹಾರ ತಿಂದು ಭಾಳ ಬ್ರೈನಿ ಬರುತ್ತೆ, ಇಲ್ಲ ಸಾಧ್ಯನೇ ಇಲ್ಲ, ಹೈಲಿ ಇಂಪಾಸಿಬಲ್. ಹಂಗಾಗಕ್ಕೆ ಭಾಳ ಅಂದ್ರೆ ಆಟಿಸಮ್ ಇರಲಿಕ್ಕೆ, ಕಾಯಿಲೆ ಇರಲಿಕ್ಕಿಲ್ಲ, ಬುದ್ಧಿ ಅಷ್ಟಕ್ಕಷ್ಟೇ, 50-35 ಮಾರ್ಕ್ಸು ಅಷ್ಟಕ್ಕೆ ಇರ್ಬೋದು ಅಷ್ಟೇ ಮಗು. ಥ್ಯಾಂಕ್ ಯು ಸರ್. ಜಗದೀಶ್ ಅವರೇ, ಶೋರ್ ನಾವ್ ಇದನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವ್ ಇದನ್ನ ಅಪ್ಲೋಡ್ ಮಾಡ್ತೀವಿ ಈ ಸೆಷನ್ ಕಂಪ್ಲೀಟ್ ಆಗಿ. ಅಂಡ್ ರಾಕೇಶ್ ಅವರೇ, ನಿಮ್ ಮಗುಗೆ ಆಟಿಸಮ್ ಇದೆ ಅಂತ ನೀವು ಹೇಳಿದಿರಾ, ಅದಕ್ಕೆ ಯಾವ ತರ ಗೈಡ್ ಮಾಡಿ ಅಂತ ಹೇಳಿದಿರಾ. ಅಪಾರ್ಟ್ ಫ್ರಮ್ ದಿಸ್, ಈ ತರ ಫುಡ್ ಗೈಡೆನ್ಸ್ ಅಂಡ್ ದೆನ್ ಟ್ರೀಟ್ಮೆಂಟಲ್ ಆಪ್ಷನ್ಸ್ ಬಿಟ್ಟು ನಿಮ್ಗೆ ಯಾವ ತರದಾರೋ ಗೈಡೆನ್ಸ್ ಬೇಕು ಅಂತ ಅನ್ಸಿದ್ರೆ, ನಾನು ಒಂದ್ ನಂಬರ್ನ ಮೆಸೇಜ್ ಡ್ರಾಪ್ ಮಾಡ್ತೀನಿ. ಈ ನಂಬರ್ಗೆ ಪರ್ಸನಲಿ ನೀವು ಕಾಲ್ ಮಾಡಿ, ಅದು ಯಾವ ತರದ್ದು ನಿಮ್ಗೆ ಗೈಡೆನ್ಸ್ ಬೇಕು ಅಂತ ನೀವು ಅವ್ರಿಗೆ ಪರ್ಸನಲಿ ನೀವು ಮಾತಾಡಿದ್ರೆ ಅದ್ರದ್ದು ನಾವು ಹೆಲ್ಪ್ ನಿಮಗೆ ಮಾಡ್ತೀವಿ. ಚಾಟ್ ಬಾಕ್ಸ್ ಅಲ್ಲಿ ನಾನು ನಿಮ್ಗೆ ಮೆಸೇಜ್ ಡ್ರಾಪ್ ಮಾಡ್ತೀನಿ. ಅಂಡ್ ಶ್ಯಾಮ್ಲಾ ಅವರೇ, ಸರ್ ಶ್ಯಾಮ್ಲಾ ಅವ್ರದ್ದು ಒಂದು ಪ್ರಶ್ನೆ ಇದೆ. ಸ್ಕೂಲ್ ಲಂಚ್ ಬಾಕ್ಸ್ ಅಲ್ಲಿ ನಾವು ಕಳಿಸುವಂತ ಆಹಾರ 3 hours ಗಿನ ಜಾಸ್ತಿ ಆಗುತ್ತೆ, ಏನ್ ಮಾಡ್ಬೇಕು? ನಾವೇನು ಮಾಡ್ತಾ ಇದ್ವಿ ಬಾಲ್ಯದಲ್ಲಿ, ನಾವು ಮನೆ ಬಂದು ಊಟ ಮಾಡೋಗ್ತಿದ್ದಲ್ವ, ಮನೆ ಬಂದು ಊಟ ಮಾಡ್ತಾ ಇದ್ವಿ. ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟ ಕೊಡ್ತಾರೆ. ಸೊ ನಾವೀಗ 3 ಗಂಟೆಗಿಂತ ಜಾಸ್ತಿ, ಸೊ ಒಂದು ಹಂತಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳೋವಂಥದ್ದು ವ್ಯವಸ್ಥೆ ಏನು ಅಂದರೆ, ಹೀಗೆ ತಂದೆ ತಾಯಿಗಳು ದುಡಿಯತಕ್ಕಂಥವ್ರಿಗೆ ಸಮಸ್ಯೆ ಇದೆ ಅಲ್ವಾ. ತಂದೆ ತಾಯಿ ದುಡಿಯೋಂಥವ್ರಿದ್ರೆ ಒಬ್ಬರನ್ನೊಂದು 10,000 ಕೊಟ್ಕೊಂಡು ಕೆಲಸಕ್ಕೆ ಇಟ್ಕೊಡಿ, ಅಡುಗೆ ಮಾಡಿಕೊಂಡು ಮುಗಿಸೋವಂಥದ್ದು, ಸ್ಕೂಲ್ಗೆ ಹೋಗಿ ಅದನ್ನ ತಲುಪಿಸೋವಂಥ ವ್ಯವಸ್ಥೆನೇನೋ ಮಾಡ್ಕೊಬೋದು. ಇಲ್ಲ ಅಂದರೆ ಮಗು ಎಷ್ಟು ಗಂಟೆಗೆ ಹೋಗುತ್ತೆ ನೋಡಿ, ಆ 3 hours ಒಳಗೇ ಎರಡನೇ ಬೆಳಗಿನ ಉಪಹಾರದ ನಂತರ ಮಧ್ಯಾಹ್ನದ ಊಟ 3 hours ಒಳಗೆ ಆಗ್ತದೆ ಸಾಮಾನ್ಯವಾಗಿ. ಇಲ್ಲಿ 9:30 ಊಟ ಕೊಟ್ಟರೆ 12:30 1 ಗಂಟೆ ಅಷ್ಟೊತ್ತಿಗೆ ಊಟಕ್ಕೆ ಬಿಡ್ತಾರೆ. ಸೊ ತುಂಬ ಗ್ಯಾಪ್ ಇರುತ್ತೆ. ಮಧ್ಯಾಹ್ನದ ಸಂಜೆಗೆ ತುಂಬ ದೊಡ್ಡ ಗ್ಯಾಪ್ ಇರುತ್ತೆ, ಅಲ್ಲಿ ಉಳಿಸ್ಬಾರ್ದು. ಸೊ ಬೆಳಗಿನಿಂದ ಅಕ್ಸೆಪ್ಟ್ ಅಂತ ಹೇಳ್ಬೋದೇ ಹೊರತು ಅದನ್ನು ಹಾಗೆ ಮಾಡೋದು ಬೇಡ. ಹೋಗಿ ಲಂಚ್ ಬ್ಯಾಗ್ ಕೊಟ್ಟು ಬನ್ನಿ. ತಂದೆ ತಾಯಿಗಳು ಮಾಡ್ತಾ ಇದ್ದಾರೆ, ಈಗ 2-3 ಹೇಳಿದ್ರಲ್ಲ ಅವರು, ಹೋಗಿ ಬಾಕ್ಸನ್ನು ತಯಾರು ಮಾಡಿ ಕೊಟ್ಟು ಬರೋದು. ಅವ್ರಿಗೆ ಮಾತ್ರ ಆ ರಿಸಲ್ಟ್ ಬಂದಿದೆ. ಈಗ ಹಂಗಿದೆ ಅಂದರೆ ಮಾಡಬೇಕು ಆ ಕೆಲಸನ. ಮತ್ತು ಈ ಸರಿ ಅದನ್ನು ಮಾಡಿ ನೋಡಿ, ಅದೊಂದು ಸರಿ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ದು ಅದನ್ನೇ, ಈ ಇನ್ವೆಸ್ಟ್ಮೆಂಟನ್ನೇ ಮಾಡಿ ನೋಡಿ. ನಿಮ್ಮ ಮಗುನ ನೆಕ್ಸ್ಟ್ ಮಾರ್ಕ್ಸ್ ಕಾರ್ಡನ್ನ ಶ್ಯಾಮ್ಲಾ ಅವ್ರು ನೋಡ್ಬೋದು ಖಂಡಿತವಾಗಿ. ಓಕೆ ಡಾಕ್ಟ್ರೆ, ನೈಟ್ ಫುಡ್ ಬೆಳಗ್ಗೆಗೆ ಇಟ್ಬಿಟ್ಟು ಮೊಸರು ಹಾಕ್ಬಿಟ್ಟು ಈರುಳ್ಳಿ ಮೆಣಸಿನಕಾಯಿ ಸಾಕಷ್ಟು ಸರಿ ಹೇಳ್ಬಿಟ್ಟಿದ್ದೀನಿ ಸಾಹೇಬ್ರೆ, ಸಾಕಷ್ಟು ವಿಷಯದಲ್ಲಿ ಹೇಳ್ಬಿಟ್ಟಿದ್ದೀನಿ. ಬಹುಶಃ ಇದಕ್ಕೆ ಜಾಯ್ನ್ ಆಗಿದೆ, ಇದಕ್ಕೆ ಎಷ್ಟು ಸಮಯ ಇದೆ ಗೊತ್ತಿಲ್ಲ ನನಗೆ. ಈಗ ಎಷ್ಟಿದೆಮ್ಮ? 3 minutes ಇದೆ. ಓಕೆ, ಎಲ್ರಿಗೂ ಇದ್ರ ಬಗ್ಗೆ ಒಂದು ಆಲೋಚನೆ ಇದೆ. ನಾನು ಅದನ್ನೇ ಹೇಳಿದ್ದು, ಡಬ್ಬದಲ್ಲಿ ಇದಿದೆ, ನಿಮಗೆ ಸಿಗುತ್ತಾ? ರಾತ್ರಿ ಆಹಾರನ ಬೆಳಗಿನ ಅನ್ನದಲ್ಲಿ ಇಷ್ಟೆಲ್ಲ ಪೋಷಕಾಂಶಗಳು ಬಂದಿದೆ ಅಂತ ಹಾಕಿದ್ದಾರೆ, ಸಿಗುತ್ತಾ ಅಂತ ಪ್ರಶ್ನೆ ಕೇಳಿದ್ರೆ ಖಂಡಿತ ಸಿಗಲ್ಲ. ಯಾರು ನೋಡಿ, ಈ ಪ್ರಪಂಚದಲ್ಲಿ ಏನಾದರೂ ಹೇಳ್ಕೊಳ್ಳಿ, ಸನಾತನ ಸೈನ್ಸ್ ಏನಿದೆ ಅಲ್ಲ, ವಿಜ್ಞಾನ ಏನಿದೆ, ಇಲ್ಲಿ ಸ್ಪಷ್ಟವಾಗಿ ಬಿಡುಗಡೆ ಮಾಡಿಸ್ಬಿಟ್ಟಿದ್ದಾರೆ 4 ವರ್ಣಗಳನ್ನು, ಶೂದ್ರ, ಕ್ಷತ್ರಿಯ, ವೈಶ್ಯ ಮತ್ತು ಬ್ರಾಹ್ಮಣ ಅಂತ. ಹಂಗಂಥೇಳಿ ನಾನು ಬ್ರಾಹ್ಮಣ ನೀನು ಶೂದ್ರ ಅಂತ ಅದರ ಅರ್ಥ ಅಲ್ಲ. ನಾನು ನನಗೆ ಈ ಸೊಳ್ಳೆ ಕಡಿತಾ ಇದೆ ಜೋರು ಹೊಡ್ಕೊಂಡ್ರೆ ನಾನು ಹೊಡ್ಕೊಳ್ಳುವಾಗ ನನ್ನ ಭಾವ ಹಿಂಗಿರುತ್ತೆ. ಕ್ಷತ್ರಿಯ ಭಾವ ಬರಲಿಲ್ಲ ಅಂದ್ರೆ ನಾನು ಹೊಡೆಯಕ್ಕೆ ಬರ್ತದ ನನ್ನ ಸೊಳ್ಳೆನ? ಬ್ರಾಹ್ಮಣತ್ವ ಇತ್ತು ಅಂದ್ರೆ ನನ್ನ ಸೊಳ್ಳೆ ಕತ್ತರ್ಸಕ್ಕೆ ಬರ್ತದ? ನಾನು ಒಂದು ವೇಳೆ ಶೂದ್ರ ಭಾವ ನನ್ನ ಮನಸ್ಸಲ್ಲಿ ಬರಲಿಲ್ಲ ಅಂದರೆ ನನ್ನ ರೋಗಿ ನಾನು ಶುಶ್ರೂಷೆ ಮಾಡೋಕ್ಕೆ ಬರ್ತದೆ, ಚಿಕಿತ್ಸೆ ಮಾಡೋಕ್ಕೆ ಬರ್ತದೆ, ಅದನ್ನು ಏನಾದರೂ ಒಂದು
ಶೂದ್ರತ್ವ ಬರಲಿಲ್ಲ ಅಂದರೆ ಅಯ್ಯೋ ಅಂತೇಳಿ ಅವ್ರು ಕಾಲಿ ಚಿಕ್ಕಿಕೊಂಡು ಅಥವಾ ಅವ್ರಿಗೆ ಮಸಾಜ್ ಮಾಡಿ ಅವ್ರಿಗೆ ಏನೋ ಮಾಡೋದಕ್ಕೆ ಅಪ್ಪ ಅಮ್ಮನಿಗೆ ಸೇವೆ ಮಾಡೋಕ್ಕೆ ಬರ್ತದ? ಇಲ್ಲ. ಸೇವೆ ಮಾಡಬೇಕಂದ್ರೆ ಭಾವ ಬರಬೇಕಾಗಿರೋದು ನಾನು ದಾಸ ಅಂತಲೇ. ತಂದೆ ತಾಯಿ ಸೇವೆ ಮಾಡ್ತೀಯೋ, ಗುರುನ ಸೇವೆ ಮಾಡ್ತೀಯೋ, ಪೇಷಂಟಿನ ಸೇವೆ ಮಾಡ್ತೀಯೋ, ಇನ್ನೊಬ್ಬರು ಸೇವೆ ಮಾಡಬೇಕು ಅಂದ್ರೆ ನಂಗೆ ದಾಸ್ಯತ್ವ ಬಂದರೆ ಸೇವೆ ಮಾಡೋದಕ್ಕೆ ಸಾಧ್ಯ. ಇಲ್ಲ ನಾನು ಭಾಳ ದೊಡ್ಡವನು ಅಂತಂದರೆ ಸೇವೆ ಮಾಡೋದಕ್ಕೆ ಆಗೋದೇ ಇಲ್ಲ ಅದು ವಿಷಯ. ಹಾಗಾಗಿ ಈ ಒಂದು ಶರೀರದಲ್ಲಿ, ಈ ಒಂದು ಮನಸ್ಸಿನಲ್ಲಿ 4 ವರ್ಣಗಳು ದಿನ ಇಡೀ ಇರ್ತದೆ, ಬೇರೆ ಬೇರೆ ಕಾಲಕ್ಕೆ ಬೇರೆ ಬೇರೆ ಘಟ್ಟದಲ್ಲಿ. ಇದನ್ನು ಹೇಳಿರೋದ ಹೊರತು ನೀನು ಶೂದ್ರ ನೀನು ಬ್ರಾಹ್ಮಣ ಅಂತ ಅಲ್ಲ, ಇದು ಮಾಡಿರೋದಲ್ಲ ಈ ವ್ಯವಸ್ಥೆ. ಇಲ್ಲಿ ಹಿಂದಿನದಿಂದ ಆಹಾರ ಯಾರಿಗೆ ಒಳ್ಳೆಯದು ಅಂದರೆ, ಯಾರು ಮಾಂಸಖಂಡಗಳನ್ನು ಬಳಸಿ ಜೀವನವನ್ನು ನಡೆಸ್ತಾ ಇದ್ದಾರೋ, ಯಾರು ಮಾಂಸಖಂಡಗಳನ್ನು ಆಧಾರವಾಗಿ ಇಟ್ಕೊಂಡೇ ಜೀವನವನ್ನು ಗಟ್ಟಿಯಾಗಿ ನಡೆಸೋದಕ್ಕೆ ದುಡಿಮೆಯನ್ನು ಮಾಡ್ತಾ ಇದ್ದಾರೋ ಅವ್ರಿಗೆ ಅದು ಖಂಡಿತವಾಗ್ಲೂ ತುಂಬ ಒಳ್ಳೆಯದು. ನಾವು ಬ್ರೈನ್ನಿಂದ ಬಳಸಿ ನಾವು ಮಾಡ್ತೀವಿ ಅಂತ ಹೇಳ್ತಿದ್ದೀವಿ. ಮೆದುಳನ್ನ ಬಳಸಿ ನಾವು ದುಡಿಮೆ ಮಾಡೋದಕ್ಕೆ ಮೊಸರು ಅನ್ನ ಹಿಂದಿನ ದಿನದ್ದು ಕಲಸಿ ತಿಂದ್ಕೊಂಡ್ರೆ ಮೆದುಳು ಚುರುಕಾಗ್ತದ? ಸೊ ನಾವು ದುಡಿಮೆ ಮಾಡಿ ಬೆಳೆಯುವಂಥದ್ದು ಮೆದುಳನ್ನು, ತಮಸ್ಸನ್ನು ನಾವು ತಿನ್ನುವಂಥದ್ದು. ಸೊ ತಮಸ್ಸನ್ನು ಇದು ತಾಮಸಿಕ ಆಹಾರ. ನೀವೇನು ಹೇಳ್ತಿರಲ್ಲ, ಹೀಗೆ ಕೇಳಿದ್ರಲ್ಲ ಹಿಂದಿನ ದಿನದ್ದು ತಾಮಸಿಕ ಆಹಾರ. ಯಾರಿಗೆ ನಿದ್ದೆ ಬರಲಿಲ್ಲ ಅಂದರೆ, ಚಿಂತೆ ಮಾಡಿ ನಿದ್ದೆ ಬರಲಿಲ್ಲ ಅಂದರೆ, ಯಾರಿಗಾರು ಏನಾದ್ರು ಸಮಸ್ಯೆ ಇತ್ತಂದರೆ ಅವತ್ತು 1-2 ದಿನಕ್ಕೆ ಕೊಡೋದು ಕಡ್ಡಿ ಇಲ್ಲ. ಮೆದುಳು ಬೆಳೆಯೋದಕ್ಕೋಸ್ಕರ, ಜ್ಞಾನ ವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ, ಬ್ರಾಹ್ಮಣತ್ವವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೋಸ್ಕರ ಹಿಂದಿನ ದಿನದ ಆಹಾರ ಖಂಡಿತವಾಗಲೂ ಕೆಲಸ ಮಾಡಲ್ಲ. ಫ್ರೆಶ್ ಮೋಸ್ಟ್ ಆಹಾರ ಮಾತ್ರ ಮೆದುಳನ್ನ ಬೆಳೆಸುತ್ತೆ. ಹಿಂದಿನ ದಿನದ ಆಹಾರ ಮಸಲ್ಸನ್ನು ಬೆಳೆಸುತ್ತೆ. ನೀವು ಮಸಲ್ಸ್ ಬೇಕಾ, ಮೆದುಳು ಬೇಕಾ, ಯಾವುದಾದ್ರೂ ಆಯ್ಕೆ ಮಾಡ್ಕೋಬೇಕು. ಸೊ ಅದನ್ನು ಆಯ್ಕೆ ಮಾಡ್ಕೊಂಡ್ರೆ ಅದು ಸಿಗ್ತದೆ ಖಂಡಿತವಾಗ್ಲೂ. ಇದನ್ನು ಯೂನಿವರ್ಸಲಿಗೆ ಇದು ಒಳ್ಳೆಯದು ಅಂತ ಡಿಕ್ಲೇರ್ ಮಾಡೋದಕ್ಕೆ ಅದು ಇಲ್ಲಿ ಡಿಕ್ಲೇರ್ ಆಗುತ್ತೆ, ಅಲ್ಲಿ ಡಿಕ್ಲೇರ್ ಆಗೋದಿಲ್ಲ. ಅಂದರೆ ತಟ್ಟೆಲಿ ಡಿಕ್ಲೇರ್ ಆಗಲ್ಲ, ಹೊಟ್ಟೆಲಿ ಡಿಕ್ಲೇರ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಮಮತಾ ಅನ್ನೋರು ಒಂದು ಪ್ರಶ್ನೆ ಮಾಡಿದ್ದಾರೆ, ಆಟಿಸಮ್ ಇದೆ ಮಗುಗೆ ಅಂತ ಹೇಗೆ ಗೊತ್ತಾಗತ್ತೆ ಅಂತ? ಸಿಂಪ್ಟಮ್ಸ್ ಏನೋ ಗೂಗಲ್ ಹುಡುಕಿದ್ರೆ ಗೊತ್ತಾಗುತ್ತೆ. ಮಗು ಐ ಟು ಐ ಕಾಂಟ್ಯಾಕ್ಟ್ ಮಾಡಲ್ಲ, ಏಕಾಗ್ರತೆ ಇರಲ್ಲ ಒಂದು ವಿಷಯದಲ್ಲಿ. ಬರೀ ಈ ಪುಸ್ತಕ ಹೇಳಿದೆ, ಅದ್ರ ಮೇಲೆ ಇದು ಹೇಳಿದೆ. ಇನ್ನೊಂದು, ವಸ್ತುವಿನ ಮೇಲೆ ಜವಾಬ್ದಾರಿ ಇರಲ್ಲ. ಯಾವುದೇ ವಸ್ತುವಿನ ಮೇಲೆ ಜವಾಬ್ದಾರಿ, ಅದು ಬಿತ್ತು ಅಷ್ಟೇ, ಅದಕ್ಕೆ ಗೊತ್ತಿಲ್ಲ. ಇಂಪಾರ್ಟೆಂಟ್ ಫೀಲಿಂಗ್ಸ್ ಇರಲ್ಲ. ಆಟಿಸಮ್ ಮಕ್ಕಳಿಗೆ ಬುದ್ಧಿ ಎಲ್ಲದೂ ಚೆನ್ನಾಗಿದೆ, ಫೀಲಿಂಗ್ ಇರಲ್ಲ. ಮನಸ್ಸಿನ ಫೀಲಿಂಗೇ ಮನುಷ್ಯ ಅಲ್ವಾ. ಇದು ನನ್ನ ಹೆಂಡತಿ, ಇದು ನನ್ನ ಅಪ್ಪ, ಇದು ನನ್ನ ಅಮ್ಮ, ನನ್ನ ಮಗು ಅಂತ ನನ್ನ ಅಂತ ಇರ್ತದಲ್ಲ, ಅದು ಇರಲ್ಲ ಮಗುಗೆ. ಅಳು ಬರಲ್ಲ ಅದಕ್ಕೆ ಅಂತ. ಅಳು ಬರಲ್ಲ. ಅಮ್ಮನಿಗೆ ಏನಾದ್ರು ಅಳು ಬರಲ್ಲ, ಅಪ್ಪನಿಗೇನೋ ಅಳು ಬರಲ್ಲ, ತನಗೇನಾದರೂ ಅಳಲ್ಲ.